ಗೈಸ್ ಅದ್ದು ಮಲ್ಕೋಬಿಟ್ಟ. ಅದ್ದುಗೆ ಇದು ನನ್ನ ಕಡೆಯಿಂದ ಗಿಫ್ಟ್ ಇವಾಗ ಮೈ ಮೇಲೆ ಬಿಟ್ಬಿಡವಾ? ಏಯ್ ಬೇಡ ಬ್ರೋ. ತಪ್ಪದಿದು ಗೈಸ್. ಫೈನಲಿ ಒಂದ್ ಏಡಿ ಹಿಡಿದ್ಬಿಟ್ಟಿದೀನಿ. ನಾನು ಒಂದ್ ಹಿಡಿದಿದ್ದೀನಿ ಬೈ. ಕಚ್ಚಾ ಬಿಡ್ತು. ಜೋರಾಗೆ ಕಚ್ತು ಕಣೋ ಗಾಯ್ಸ್. ಇದ್ರು ಅಲ್ಲಿ ನೋಡಿ. ಓವರ್ ಫುಲ್ ಆಗೈತೆ ಅಲ್ಲಿ ನೋಡಿ. ನನ್ ಕೈನ ಕಿತ್ತಾಗ್ತೈತೆ ಲೆಕ್ಕ ಕಳಿ. ಹಿಡಿಯೋ ಅಲ್ಲಿ 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 ಹಿಡಿಯೋ ಬರ ಇದ್ನ. ಸಣ್ಣದ್ ಬೇಕಾ ನಿನ್ಗೆ? ದೊಡ್ಡ ಇರ್ಲಿ, ಸ್ಟೇಬಲ್ ಇರ್ಲಿ. ಸ್ಟೇಬಲ್ ಅಂದ್ರೆ ಕೈ ಕಾಲೆಲ್ಲ ಮುರಿದೋಗಿರ್ಬೇಕು. ಕೈ ಕಾಲೆಲ್ಲ ಮುರಿದೋಗಿರ್ಬೇಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಸ್ವಲ್ಪ ಖುಷಿಯಾಗಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಅಕೌಂಟು ಫುಲ್ ರಿಕವರ್ ಆಗಿದೆ. ಸೊ ಆ ಖುಷಿಗೆ ಇವತ್ತು ಕಂಡೂರು ಪ್ಲ್ಯಾನ್ ಮಾಡಿದ್ದೀವಿ ನಾವು. ಮತ್ತು ಸ್ವಲ್ಪ ಜನ ಪ್ಲ್ಯಾನ್ ಮಾಡಿದಿದ್ರಿ, ಸ್ವಲ್ಪ ಜನ ಬರ್ತಿದ್ದಾರೆ, ಅಷ್ಟೇನು ಸ್ವಲ್ಪ ಜನ ಬರ್ತಿಲ್ಲ. ಟೈಮ್ ಕರೆಕ್ಟಾಗಿ ಇವಾಗ 2:02. ಸೊ ಹಂಗಾಗಿ ಫುಲ್ ಖುಷಿಯಾಗಿ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ ಕಂಡೂರ್ಗೆ ಹೋಗೋಕ್ಕೆ. ಸಫು ಎಸ್ ಬ್ರೋ, ಏನು ಅನಿಸ್ತೈತೆ? ಏನು ಅನಿಸ್ತಾ ಇಲ್ಲ. ಅಕೌಂಟ್ ತುಂಬಾ ದಿನ ಆದ್ಮೇಲೆ ಬಂದೈತೆ. ಅಕೌಂಟ್ ಬಂದಿದೆ, ಇನ್ಮೇಲೆ ಅಪ್ಡೇಟ್ ಆಗಿರಿ. ಒಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ಸೊ ನಾನು, ಅಫು, ಅದ್ದು ಆ್ಯಂಡ್ ನಮ್ಮ ಕೀರ್ತಿ ಬ್ರೋ ಆ್ಯಂಡ್ ಮೀ, ನಾವು 4 ಜನ ಹೋಗ್ತಿದ್ವಿ. ಬ್ರೋ ನೀವೇನಕ್ಕೆ ಬರ್ತಿಲ್ಲ? ನಾವು ಮಲ್ಕೋಬೇಕು ಬ್ರೋ, ನಿದ್ದೆ ಮಾಡಿಲ್ಲ. ಲೆಟ್ಸ್ ಗೋ. ಹೆಂಗಿರುತ್ತೆ ನೋಡುವ. ತುಂಬ ದಿನ ಆದ್ಮೇಲೆ ಆಚೆಗೆ ಹೋಗ್ತಿರೋದು. ಆ್ಯಕ್ಚುಲಿ ಆಲ್ಮೋಸ್ಟ್ ತುಂಬ ದಿನನೇ ಆಗೋಯ್ತು ನಾನು ಆಚೆ ಹೋಗಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಬರ್ಸಿ ಇದೆ. ಗೈಸ್ ವೆದರ್ ನೋಡಿ ಏನ್ ಕ್ರೇಜಿ ಇದೆ. ಫುಲ್ಲು ಮಳೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಗೋಣಿಕೊಪ್ಪ ಬಿಟ್ಟು ಬಂದಿದೀವಿ. ಹಿಂದೆ ಮಲ್ಕೋಬಿಟ್ಟವ್ರೆ ಅಫು ಅದ್ದು. ಇವಾಗ ಎದೊಳಿಸ್ತೇವೆ ಅವ್ರನ್ನ. ಆಕ್ಟಿಂಗ್ ಮಾಡ್ತಾರೆ. ಇವಾಗ ತಾನೇ ಇದ್ದಿದ್ರು. ಒಬ್ನೇ ಓಡಿಸ್ಕೊ ಬಂದೆ. ನಾನು ಮತ್ತೆ ನಮ್ಮ ಕೀರ್ತಿ ವೈ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. A few moments later. ಅಫು ಇದಳಲ್ವಾ? ಒಳ್ಳೆ ನಿದ್ದೆ ಹೊಡಿತಾನಲ್ಲಪ್ಪ. ಎಂತ ಮಳೆ ಬರ್ತೈತೆ. ಕೇರಳ ಫುಲ್ಲು ಮಳೆ ಅನ್ಕೊಂಡ್ರಿ. ಎದೋಳ್ರಿ ಅಂದ್ರೆ ಎದೊಳ್ತಾ ಇಲ್ಲ. ಎಲ್ಲಿಗೆ ಮ್ಯಾಪ್ ಹಾಕ್ಬೇಕು? ಮ್ಯಾಪ್ ಕೊಡು. ಫೈನಲಿ ರೀಚ್ಡ್ ಗೈಸ್. ಗಾಯ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಅಫು ತಗೋ ಇಟ್ಕೋ. ಸೊ ಇವಾಗ ಕರೆಕ್ಟಾಗಿ ಟೈಮ್ ಎಷ್ಟಾಯ್ತು? ಸೊ ಇವಾಗ ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಫುಲ್ಲು ಮಳೇಲಿ ಸಿಗಾಬಟ್ಟೆ ಡ್ರೈವ್ನ ಎಂಜಾಯ್ ಮಾಡ್ಕೊಂಡು 7:25 ಇವಾಗ ನಾವಿದ್ದೀವಿ ಕೇರಳ. ಯಾವ್ದಿದು ಬೀಚು? ಗಾಯ್ಸ್ ಕ್ರೇಜಿ ಅನ್ಕೊಳ್ಳಿ. ತುಂಬಾ ದಿನ ಆಗೋಗಿತ್ತು ಈ ಬೀಚ್ ವ್ಯೂ ನೋಡಿ. ಅದು ಬೆಳಿಗ್ಗೆ ಎಲ್ಲ ವಾಕಿಂಗ್ ಮಾಡ್ತಾವ್ರೆ. ಕ್ರೇಜಿ ಇದೆ ಬ್ರೋ ಫೀಲ್. ಈ ತರ ಎಲ್ಲ ಒಂದು ಬ್ರೇಕ್ ಡೌನ್ ಇರಬೇಕು. ಇಬ್ರು ಇನ್ನೂ ಎದ್ದಿಲ್ಲ. ಇವನದ್ದು ಇನ್ನೂ ನಿದ್ದೆ ಮಾಡ್ತಾವನೆ. ಕ್ರೇಜಿ ಅಪ್ಪ. ಇಲ್ಲಿರೋರ್ಲ್ಲ ಎಷ್ಟು ಅದೃಷ್ಟ ಮಾಡಿರ್ತಾರೆ. ಬೀಚ್ ಪಕ್ಕದಲ್ಲೇ ವಾಕಿಂಗ್ ಮಾಡ್ತಾರೆ ನೋಡಿ ಗೈಸ್ ಬೆಳಿಗ್ಗೆನೆ. ಯಾವ್ದಿದ್ ಬೀಚ್ ನೇಮು? ಪಯಂಬಲಂ. ಇಲ್ಲ ಐತೆ ಪಯಂಬಲಂ ಬೀಚ್ ಬ್ರೋ, ಅಲ್ಲೇ ಇದೆ. ಪಯಂಬಲಂ ಬೀಚ್. ಬಂದ ತಕ್ಷಣ ಕಾಫಿ ಕುಡಿದ್ವಿ. ಕಾಫಿ ಇಷ್ಟ ಆಗ್ಲಿಲ್ಲ. ಒಂಥರ ಬಿಸಿನೀರು, ಫುಲ್ ಬಿಸಿನೀರಿಗೆ ಒಂಚೂರು ಕಾಫಿ ಪುಡಿ, ಟೀ ಪುಡಿ ಹಾಕ್ತಂಗಿತ್ತು. ಚೆನ್ನಾಗಿರ್ಲಿಲ್ಲ. ಕ್ರೇಜಿ ಅನ್ಕೊಳ್ರಿ. ಅಲ್ಲಿ ಯಾವ್ದೋ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲ, ಅಲ್ಲಿ ಎಲ್ಲ ಕಪಲ್ಸ್ ಇದ್ದಾರೆ. ನಾವಿಲ್ಲಿ ಎಲ್ಲ ಸಿಂಗಲ್ಸ್ ಬಂದಿದೀವಿ. ಅವಾಗವಾಗ ಸ್ವಲ್ಪ ಕೆಲ್ಸಗಳ ಮಧ್ಯ ಏನೇ ಕೆಲ್ಸಗಳಿದ್ರು ಈ ತರ ಫ್ರೀ ಮಾಡ್ಕೊಂಡು ಬಂದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ನಾವು ಬರೀ ಕೆಲಸ, ವಿಡಿಯೋಸು, ಅದು ಇದು ಆ ಟೆನ್ಷನ್ ಅಲ್ಲೇ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ತರ ಎಷ್ಟು ಪೀಸ್ಫುಲ್ ಆಗಿದೆ ಮೈಂಡು. ರತ್ನಾಕರನ್ ಸರ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಇವ್ರು ಬಂದಿದ್ದಾರೆ, ಅಪ್ಪು ಮತ್ತೆ ಅದು ಎಲ್ಲ ಬಂದಿದ್ದಾರೆ. ಬಟ್ ನಾನು ಮತ್ತೆ ನಮ್ಮ ಕೀರ್ತಿ ಅವರು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನೈಸ್ ಪ್ಲಾನ್. ಒಂದು ಸೆಕೆಂಡು ಕೂಡ ಕಣ್ಮುಚ್ಚಿ ನಿದ್ದೆ ಮಾಡಿಲ್ಲ. ಕಣ್ಣು ಫುಲ್ ಹಂಗೆ ಬ್ಲಾಸ್ಟ್ ಅನ್ಕೊಳ್ಳಿ. ಫುಲ್ಲು ಬಾಡಿ ಬೂಸ್ಟ್ ಆಗ್ಬಿಟ್ಟಿದೆ ಗೈಸ್. ಇಲ್ಲಿ ನೀರು ಹರಿತಿದ್ಯಾ, ಚಲನ್ ಕೂಡ ಇದೆ, ಫಿಶಿಂಗ್ ಮಾಡ್ಬೋದು. ಕ್ರೇಜಿ ಅನ್ಕೊಳ್ಳಿ. ಏನ್ ಕ್ರೇಜಿ ಗೊತ್ತಾ ಇವತ್ತು?
ಬೆಳಗ್ಗೆ ನಾವ್ ಬಂದ್ವಾ ಮಳೆ ಸ್ಟಾಪ್ ಆಯ್ತು, ಬೀಚ್ ಹತ್ರ ಹೋದ್ವಾ, ತಿರ್ಗಾ ಸ್ಟೇಗ್ ಬಂದ್ವಾ, ತಿರ್ಗಾ ಮಳೆ ಸ್ಟಾರ್ಟ್ ಆಯ್ತು. ಮನೆಗೆ ಬಂದ ತಕ್ಷಣ ಒಂದು ಸೇಫ್ ಝೋನ್ಗೆ ಬಂದ ತಕ್ಷಣ ಮತ್ತೆ ಮಳೆ ಶುರುವಾಗಿದೆ. ಮನೆ ನೋಡಿ ಗೈಸ್ ಏನು ಕ್ರೇಜ್ ಆಗಿದೆ ನೋಡಿ ಇಲ್ಲಿ, ಸಖತ್ತಾಗಿದೆ. ಯಾವ ಮೂವಿ ನೋಡ್ತಿದ್ಯಾ ಅಪ್ಪು? ಚಂದ್ರ ಚಕೋರಿ. ಮತ್ತೆ ಅವಾಗಲೇ ಚಕ್ರ ಚಕ್ಕೋರಿ ಇದ್ದೆ. Okay, ಬಾ ಏನೋ ಟಿಫನ್ ಮಾಡೋಣ. ಇವಾಗ ಮ್ಯಾಗಿ ಇಷ್ಟ ಇಲ್ಲ ನನಗೆ, ಬಟ್ ಮ್ಯಾಗಿನೇ ತಿನ್ನೋಣ ಅನ್ಕೊಂಡು ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಆರ್ಡರ್ ಮಾಡಿದ್ವಿ. ಟಿಫನ್ ಮಾಡಿಲ್ಲ, ಏನೂ ಇಲ್ಲ. ಜಸ್ಟ್ ಇದ್ರ ಹತ್ರ ಹೋಗಿದ್ವಲ್ಲ, ಇದು ಬೀಚ್ ಹತ್ರ, ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು. ಸೊ ನೈಟಿಂದ ನಿದ್ದೆ ಮಾಡಿಲ್ವಲ್ಲ, ಕಣ್ಣು ಹಂಗೆ ಇದಾಗ್ತದೆ, ಸ್ವಲ್ಪ ಉಸುಕ್ತಿದೆ ಹಂಗೇನೆ. ಏನಾಯ್ತು ಗೈಸ್? ಇಲ್ಲಿ ನೋಡಿ ಮ್ಯಾಗಿ ಹೆಂಗ್ ರೆಡಿ ಆಗೈತೆ ಅಂದ್ರೆ ನೋಡಿ. ಆಹಾ, ಫಂಕ್ಷನ್ ಅಲ್ಲಿ ಮಾಡ್ತಾರೆ ಗೊತ್ತಾ, ಮದ್ವೆ ಫಂಕ್ಷನ್ ಅಲ್ಲೆಲ್ಲ. ಯಪ್ಪ, ಇಷ್ಟೊಂದು ಇವತ್ತೇ ಫಸ್ಟು ಎಲ್ಲ ಫುಲ್ ಹಾಕ್ಬಿಟ್ಟಿದೀವಿ. ಎಣ್ಣೆ ನಿಮ್ದು, ಊಟ ನಮ್ದು. ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಆಡ ಹೇಳ್ತಿದ್ಯಾ ಈ ಮ್ಯಾಗಿಗೋದಕ್ಕೂ. ಈಗ ಏನ್ ಗೊತ್ತಾ, ಹಿಂಗ್ ತಿರ್ಸ್ಬೇಕು, ಹಿಂಗ ಇದಾಗ್ಬಿಡುತ್ತೆ. ಇದಾಗ್ಬಿಡುತ್ತೆ, ಮುರಿದೋಗದ. ಕಟ್ಟಾಗುತ್ತೆ, ಅಲ್ಲೆಂತ ಕಟ್ಟಾಗ್ಬಿಡುತ್ತಂತೆ ಗೈಸ್. ಮ್ಯಾಗಿನ ಜಾಸ್ತಿ ತಿರ್ಸ್ಬಾರ್ದು, ತಿರ್ಸಿದ್ರೆ ಏನಾಗುತ್ತೆ, ಮುರಿದೋಗುತ್ತೆ. ಐ ಹೇಟ್ ಮ್ಯಾಗಿ ಆಕ್ಚುಲಿ. ಇದು ಸ್ವಲ್ಪ ಹಾಕ್ಕೊಡು, ಮತ್ತೆ ಬರೋಕ್ಕಾಗಲ್ಲ. ಹೊಟ್ಟೆ ಸಿತ್ತಿರೋದಕ್ಕೆ ಬ್ರಷ್ ಮಾಡ್ತೀನಿ, ಟಿಫನ್ ಮಾಡ್ತಿದ್ದೀನಿ ಇವತ್ತು. ನಮ್ಮ ಕ್ಲೀನ್ ಬಾಯ್ ಎಷ್ಟು ನೀಟಾಗಿ ಅಲ್ಲಿಸ್ತಾನೆ ನೋಡಿ. ಗಾಯ್ಸ್, ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗ್ತಾ ಇದ್ದೀವಿ. 5 ಗಂಟೆ ಆಗ್ಬಿಟ್ಟೈತೆ. 5 ಗಂಟೆ ಆಯ್ತಾ? 6 ಗಂಟೆ ಆಯ್ತಾ? 6:30. ಸೊ 6:30 ಒಳ್ಳೆ ನಿದ್ದೆ ಮಾಡ್ಕೊಂಡು ಮಾಡಿರೋ ರೂಮು ಒಂಥರ ಚಕ್ರವ್ಯೂಹ ಭೇದಿಸ್ದಂಗೆ ಐತೆ. ಫುಲ್ ಹಿಂಗೆ ಐತಲ್ಲ, ಫುಲ್ ಅಲ್ಲಿಂದೆಲ್ಲ ರೋಡ್ ಫುಲ್ ಕನ್ಜೆಕ್ಟರ್ ತರ ಐತೆ. ಒಂಥರ ಯಾವ್ದೋ ಕೋಟೆ ಒಳಗಡೆ ಹೋದಂಗ ಐತಲ್ವಾ? ಆದ್ರೂ ಮನೆಗಳು ನೋಡಿ ಬ್ರೋ ಎಷ್ಟು ಸುಂದರವಾಗಿದೆ. ಚೆನ್ನಾಗಿ ಕಟ್ಕೊಂಡ್ರೆ ಒಳ್ಳೆ ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹೌದು. ಸೂನ್ ಗೈಸ್, ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಎಲ್ಲ ಮಲ್ಕೊಬಿಟ್ಟಿದ್ವಿ, ಎಲ್ಲರಿಗೂ ಫುಲ್ ನಿದ್ದೆ. ಇವ್ರು ನಿದ್ದೆ ಮಾಡೋರೆ, ಆದ್ರೂ ಮತ್ತೆ ನಿದ್ದೆ ಮಾಡೋರೆ. ಏನಾದ್ರು ಊಟ ಮಾಡಿ ಅವ್ರು ಎಕ್ಸ್ಪ್ಲೋರ್ ಮಾಡುವ ಗೈಸ್. ಲೆಟ್ಸ್ ಗೋ. ನೀವೇನಾದ್ರು ಮಾತಾಡಿ. ಮಾತಾಡಿ ಏನಾದ್ರು. ಅವ್ರು ಫುಲ್ ನಾಚ್ಕತ್ತವ್ರೆ. ಈಗ ಇವ್ರು ಪಕ್ಕದ ನೀರು ಸ್ವಲ್ಪ ಗಲೀಜ್ ನೀರ್ ತರ ಕಾಣಿಸ್ತೈತೆ, ಬಟ್ ಕೇರಳದಲ್ಲಿ ಇದೇ ತರ ಇರುತ್ತಂತೆ ನೀರು. ಯಾಕೆ ಅಂದ್ರೆ ಏನೋ ಹಾಕ್ತಾರೆ ಅನ್ಸುತ್ತೆ ಮೇಬಿ ಇದಕ್ಕೆ. ಸೊ ಸ್ವಲ್ಪ ರೆಡ್ಡಿಶ್ ಇದೆ. ನಮ್ ಕಡೆ ಇದು ಕೊಟ್ಬಿಟ್ರೆ ಏನೋ ಗಲೀಜ್ ನೀರ್ ಕೊಟ್ಟವ್ರೆ ಏನೋ ತರ ಫೀಲ್ ಆಗುತ್ತೆ. ಬಂತು ಗೈಸ್, ಊಟ ಮಾಡ್ಕೊಳ್ಳೋಣ. ಏನ್ ನೀರ್ದೋಸೆನಾ ಇದು? ಇಲ್ಲ, ಇದು ಫ್ರಾನ್ಸು. ಲೆಟ್ಸ್ ಈಟ್. ಫಸ್ಟ್ ತಿನ್ನುವ ಹೊಟ್ಟೆಗೆ, ಆಮೇಲೆ ವಿಡಿಯೋ. ಗಾಯ್ಸ್, ಯಾವುದೋ ಪ್ರೈವೇಟ್ ಬೀಚು ಅಂತೇಳಿ ಅಪ್ಪು ಕರ್ಕೊ ಬಂದಿದ್ದಾನೆ. ಹೋಗ್ತಾ ಇದ್ದೀವಿ. ಫುಲ್ಲು ಯಾರು ಜನನೇ ಇಲ್ಲ ಅನ್ಕೊಳ್ರಿ, ಇಲ್ಲಿ ಫುಲ್ಲು ಕಾಡು. ಕ್ರೇಜಿ ಬಿಬಿದೆ ಅಂತ ಕರ್ಕೊಂಬಂತವ್ರೆ ಗಾಯ್ಸ್. ನಾವಿವಾಗ ಇದ್ದೀವಿ ಕೇರಳ ಬಾರ್ಡ್ರು. ನೋಡಿ ಇಲ್ಲಿ ಯಾವ್ದು ಇದೇನೋ ಪ್ರೈವೇಟ್ ಇದು. ಹೆಂಗ್ ಇಲ್ಲೆಲ್ಲ ಹೆಂಗ್ ತಿಳ್ಕೊಂಡಪ್ಪ ನೀನು? ಓಹೋ ಗೈಸ್, ಕ್ರೇಜಿ ಅನ್ಕೊಳ್ರಿ. ಕ್ರೇಜಿ ಆಗಿರುತ್ತೆ. ಕ್ರೇಜಿ ಅಂತ ಹೇಳಿ ಯಾವ ಕ್ರೇಜ್ ಬಿಡ ಏನು ಬಿಡಪ್ಪ ಮಮ್ಮಿ ಹೋಯ್ತೀನಿ. ಯಾಕೋ ಇವಾಗ ಭಯ ಆಯ್ತೈತಿ ಲೈಟಾಗಿ. ಅಲ್ಲಲ್ಲಲ್ಲಲ್ಲಲ್ಲ, ಯಾರೋ ನಿಂತಿರುವ ಹಾಗೆ ಕಾಣಿಸ್ತಿದೆ. ವಾಟರ್ ಸೌಂಡ್ ಕೇಳಿಸ್ತೈತೆ. ಫುಲ್ ಹಾಕ್ಬಿಡು ಸಾಕು. ಗೈಸ್, ಯಾವ್ದೋ ಪ್ರೈವೇಟ್ ಬೀಚ್ ಅನ್ಕೊಂಡು ಬಂದ್ವಿ. ನೋಡಿದ್ರೆ ಅಲ್ಲೇ ಹೆವಿ ಜೋರಾಗಿ ಬರ್ತಿದೆ ಗೈಸ್. ಅದು ಕಲ್ಲು ಯಾವ್ದಾರು ಜರುಗ್ಬಿಟ್ರೆ ಏನ್ ಕತೆ ಏನ್ಬ್ರೋ? ಕಲ್ಲು ಜರುಗಲ್ಲ ಅಂತೀರ ಇವು? ಲಾಕ ಕುತ್ಕೊಬಿಟ್ಟಿರ್ತದೆ. 100-200 kg ಬರೀ ಕಲ್ಲಿರುತ್ತೆ ಇದು. 100-200 kg ಇರುತ್ತೆ. ಬ್ರೋ ಆರಾಮಾಗಿ ಹಾಕ್ತಿರ್ತಿ ಎಣ್ಣೆ. ಏನ್ ಮಾತಾಡ್ತಾನವ್ರ? ಆರಾಮ ಈಸಿ ಹಾಕ್ಬೋದು, ಏನ್ ತೊಂದ್ರೆ ಇರಲಿಲ್ಲ, ಆರಾಮ ಹೊಡಿಬೋದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹೆವಿ ಸೌಂಡ್ ಅನ್ಕೊಳ್ರಿ ನನ್ನ ನೀರ್ದು ಮಾತ್ರ. ಇರಿ, ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ತೀನಿ.
ಇವಾಗ ಕೇಳಿಸ್ಕೊಳ್ರಿ, ಅಲೆಗಳ ಅಬ್ಬರ. ಯಾರ ನಮ್ಮ ಕನ್ನಡದವರೇ ಫುಲ್ ವೈಬ್ ಮಾಡ್ತಾವ್ರೆ ಅನ್ಸುತ್ತೆ ಅಲ್ಲಿ. ಕೇಳಿಸ್ತಾ ಇರೋದು ನೋಡ್, ಕೇಳಿಸಲ್ಲ ಅನ್ಸುತ್ತೆ ಮೇ ಬಿ ಅಲ್ವಾ? ಕೇಳಲ್ಲ ಅನ್ಸುತ್ತೆ. ನಾನು ಇವ್ ಯಾಕೆ ಕರೀತಿದ್ದೀರ ಅನ್ಕೋಬಿಟ್ಟೆ. ಅದಕ್ಕೇನೆ ಕರ್ದಿದ್ ನಿಮ್ಗೆ. ಎಲ್ಲ ನಮ್ ಕನ್ನಡದವ್ರೆ. ಎಲ್ಲ ಫುಲ್ ಕನ್ನಡದವ್ರು ಅನ್ಸುತ್ತೆ, ಫುಲ್ ಕಿರ್ಚಾಡ್ತಾವ್ರ ಅಲ್ಲಂತೂ. ಒಂದು ಏಡಿಗಳು ಹೆಂಗ್ ಓಡಾಡ್ತಾವ ನೋಡಿ ಇಲ್ಲಿ. ಒಂದು ಏಡಿ ಹಿಡಿಬೇಕಲ್ಲ ಇವಾಗ. ಹಾಗೆಲ್ಲ ನನ್ ಕೈ ತಿನ್ಕೊಂಡ್ರು ಪರವಾಗಿಲ್ಲ, ಇವತ್ತು ಒಂದು ಏಡಿ ಹಿಡಿಬೇಕು. ನನ್ ಕೈ ತಿನ್ಕೊಂಡ್ರು ಪರವಾಗಿಲ್ಲ, ಇವತ್ತು ಒಂದು ಏಡಿ ಹಿಡಿಬೇಕು. ಚಿಕ್ಕದು ಅದು. ಬೈ ಇಲ್ಲ, ಸಿಕ್ತು. ಎಲ್ಲಿ ಕಚ್ತಲ್ವ ಭಯ? ನೋಡಿ. ಓಹೋ ಗೈಸ್, ಬೈ ಇಲ್ಲೊಂದೈತೆ ಬೈ, ಹಿಡಿತೀನಿ ಅಷ್ಟೈತೆ ದಪ್ಪದಿದು. ಗೈಸ್ ಫೈನಲಿ ಒಂದ್ ಏಡಿ ಹಿಡಿದ್ಬಿಟ್ಟಿದೀನಿ. ನಾನು ಒಂದ್ ಹಿಡಿದಿದ್ದೀನಿ. ಬೈ ಕಚ್ಚಾಬಿಡ್ತು. ಜೋರಾಗೆ ಕಚ್ತು ಕಣೋ. ಇಲ್ಲಿ ನೋಡಿ, ಹಿಡ್ಕೊಳ್ಳಿ. ಕಚ್ತೈತೆ ಹಂಗನು. ಹಿಡ್ಕೊಳ್ಳಿ. ಒಂದ್ ನಿಮಿಷ ಹಂಗೆ ತೋರಿಸ್ತೀನಿ ಮ್ಯಾಕ್ರೋದಲ್ಲಿ. ಏನ್ ಇಷ್ಟೊಂದು ಜಾರ್ತದೆ ಇದು? ಕಚ್ತೈತ್ ನೋಡಿ ಅಲ್ಲಿ. ಏನಿಲ್ಲ. ಗಾಯ್ಸ್ ಇದ್ರು ಅಲ್ಲಿ ನೋಡಿ. ಏನ್ ಕ್ರೇಜಿ ಆಗೈತಿ ಅಲ್ಲ ಅಪ್ಪು. ಮರಿ ಇದು ಪುಟಾಣಿ ಮರಿ, ಅವಾಗ್ಲೇ ಹಿಡಿದಿಲ್ಲ ಕಚ್ಬಿಡ್ತದು. ದೊಡ್ಡದಿತ್ತು ಬ್ರೋ ಅದು. ಹಾ ಕ್ರೇಜಿ. ಮನೆ ಬಿಡ್ಬಿಟ್ರಿ. ದಪ್ಪದ ಹಿಡಿಬೇಕು ದಮ್ಮಿದ್ರೆ. ಬೈ ಇವಾಗ ನಿಮ್ಗೊಂದು ಚಾಲೆಂಜು. ಇವಾಗ ನೀವು ಏಡಿ ಕೈಲಿ ಕಚ್ಚಿಸ್ಕೊಳ್ದಂಗೆ ಏಡಿ ಹಿಡಿಬೇಕು. ಹಿಡಿತೀನಿ, ಖಂಡಿತ ಹಿಡಿತೀನಿ. ಕಚ್ಚಿಸ್ಕೋಬಾರ್ದು. ಹೌದು. ಪಕ್ಕ ನೋಡ್ತೀರಾ? ನೋಡ್ತೀವಿ ಬೈ, ಕಚ್ಚಿಸ್ಕೋಬಾರ್ದು. ಹೌದು ನೋಡಿ. ಓಕೆ ಬೈ, ಕಚ್ಚಿಸ್ಕೊಳ್ದೆ ಏಡಿ ಹಿಡಿತಾರಂತೆ. ಲೆಟ್ಸ್ ಸಿ ಗೈಸ್ ಏನಾಗುತ್ತೆ ಅಂತ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಹಾ ಅಲ್ಲಿ ದಪ್ಪ ಹಿಡೀರಿ, ದಪ್ಪದ ಹಿಡೀರಿ ಬೈ, ಆಯ್ತಿದ್ನ ಹಿಡೀರಿ ಬೈ, ಆಯ್ತಿದ್ನ ನೋಡೋಣ. ಹಿಡೀರಿ, ಆಯ್ತು ಹಿಡೀರಿ. ಹಾ ದಪ್ಪ ಐತೆ. ಹಿಡೀರಿ ಬೈ. ಭಯಂಕರ ಇರ್ತದೆ ಕಣ. ಸೊರ್ಯಾಗಿ ಹಿಡಿತದೆ ಇದು. ಮಾಮೂಲಿ ನಡೀತಾರೆ ಕಲ ಇದು. ಭಯ ಯಾಕ್ರಿ ಕಚ್ಚಿಸ್ಕೊಬಿಟ್ರಿ? ಕಚ್ಬಿಡ್ತು. ಸೊರ್ಯಾಗಿ ಹಿಡಿತದೆ. ಇದಕ್ಕೆ ನೀನ್ ಹಿಡಿಲೇಬೇಕು. ಬೈ ಹಿಡಿಲೇಬೇಕಲ್ಲ ಬೈ, ನಿಮ್ಗೆ ಕಚ್ಚಿದ್ದು ಹಿಡ್ಕೋಬೇಕು, ಬಿಡಬಾರ್ದು. ಅದು ಎಲ್ಲಾ ಕಾಲ ಪ್ರೆಸ್ ಮಾಡ್ಬಿಡ್ತದೆ. ಬೈ ಅಲ್ಲ, ನೀವೇ ಎದ್ಕೊಂಡ್ಬಿಡ್ರಲ್ಲ. ಇಲ್ಲ ಕಚ್ಬಿಡ್ತು ಅದಕ್ಕೆ. ಇಲ್ಲಾಂದ್ರೆ ಎದ್ರಕತ್ತಿರಲ್ಲ. ವಾ, ನಾನ್ ಮಾಮೂಲಿ ಅನ್ಕೊಂಡು ಹಿಡ್ದೆ. ಟ್ರೈ ಮಾಡಿ ಭಯ ಇರ್ಲಿ. ಬಟ್ಟೆ ಇಲ್ವಾ? ಅದು ಹಾಕಿ ಬ್ರೋ. ಅಪ್ಪು ಅವಾಗ್ಲೇ ಅವ್ರು ಏನಂದ್ರು, ದಪ್ಪದಾದ್ರೆ ಹಿಡಿತೀನಿ ಅಂದ್ರು ತಾನೆ. ಓಕೆನಾ ಬ್ರೋ? ಸಮುದ್ರ ಏಡಿ ಕಚ್ಚಿಸ್ಕೊಂಡ್ಬಿಟ್ಟ. ಕಚ್ಬಿಟ್ಟೈತೆ ಆಲ್ರೆಡಿ ನಿನಗೆ ಅದು. ಅಯ್ಯೋ ಇಲ್ಲಿ ನೋಡಿ ಇಲ್ಲಿ. ಹಾ? ಬೈ ಹಿಡೀರಿ ಭಯ, ಹಿಂಗಾರ ಮಾಡಿ ಬೈ, ಬರೀಗೆ ಹಿಡೀರಿ. ಹೇಳ್ತೀನಿ, ಒಂದು ಒಳ್ಳೆ ಕಂಟೆಂಟ್ ಆಯ್ತದ ನನಗೆ. ಹಾ ಇಟ್ಕೊಳ್ಳಿ ಹಿಂಗೆ. ಗೈಸ್ ಇಲ್ಲೊಂದು ಏಡಿ ಸಿಕ್ಕೈತೆ ಗೈಸ್. ಇವಾಗ ಫುಲ್ ಕ್ರೇಜಿ ಅನ್ಕೊಳ್ರಿ. ಯಾವ ಕ್ರೇಜಿ ಕಚ್ಬಿಟ್ರೆ ಓಪನ್ ಮಾಡ್ತು ವಿಂಗ್ಸ್. ಇಟ್ಕೊಂಡ್ರು ಪಕ್ಕ. ಅಫು ಈ ಸರ್ ಕಚ್ಚಲ್ಲ ನೋಡಿ, ಇಟ್ಕೊಂಡ್ರು. ಈ ಪವರ್ಫುಲ್ ಆಗೈತೆ ಅಲ್ಲಿ ನೋಡಿ. ನನ್ ಕೈನ ಕಿತ್ತಾಗ್ತೈತೆ, ಲೆಕ್ಕ ಹಾಕೊಳ್ಳಿ. ಪವರ್ಫುಲ್ ಆಗೈತೆ. ಕ್ರೇಜಿ. ಓಕೆ ಅದ್ರ ಕಣ್ಣಿಗೆ ನೋವಾಯ್ತಾ ಬ್ರೋ. ಈ ಕಡೆ ಸಾಯಿಸ್ಬಿಡಿ. ಅದು ಅದೇನು ಮೇಲ್ಗಡೆ ಎತ್ತೈತಲ್ಲ, ಅದು ಸಾಮಾನು. ಅದು ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ, ಆಮೇಲೆ ಕೈಲಿ ಇಟ್ಕೊಳ್ಳಿ. ಹಾ ಹಂಗೆ ಎತ್ಕೊಳ್ಳಿ. ಎರಡು ಸೇರ್ಸ್ ಕೈ ನೋಡಿ ಬ್ರೋ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಇಲ್ಲ ಐತೆ ಬೈ, ಇವಾಗ ಇದ್ರೊಳಗಡೆ ಐತೆ, ಹಿಡಿಬೇಕು ಇವಾಗ. ಹಂಗೆ ಹೊಂಟೈತದೆ ಅದು. ಹಾ ಒಳಗಡೆ ಹೋಯ್ತಾರ ಮುಗಿತು, ಸಿಗಲ್ಲ ಇಲ್ಲಿ. ಫೈನಲಿ ಗೈಸ್ ಫೈನಲಿ ಹಿಡ್ದಿದ್ದೀನಿ. ಸೌಂಡ್ ಕೇಳಿಸ್ಕೊ, ಇದು ಆರೆ ಅಂತ ಸೌಂಡು.
ಅದು ಕೊಡೋಣ ಅದು ಕೊಡೋಣ ಬಾ ಅದು ಬಾ, ಹಂಗೆ ಬಾ ಹಂಗೆ ಬಾ ಅದು ಕೊಡೋಣ ಬಾ ಇದ್ರಲ್ಲಿ ಬಾ 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 ಕೊಡೋಣ ಬಾ ಗೈಸ್ ಅದು ಮಲ್ಕೋಬಿಟ್ಟ ಅದ್ದುಗೆ ಇದು ನನ್ನ ಕಡೆಯಿಂದ ಗಿಫ್ಟ್ ಇವಾಗ ಮೈ ಮೇಲೆ ಬಿಟ್ಬಿಡವ ಏಯ್ ಬೇಡ ಬ್ರೋ ಉಳಿದು ಬಿಡ್ತಾನೆ ಆಮೇಲೆ ಇಲ್ಲಿ ಅದು ರೇ ಉಟ್ರೆ ಕೇಗಡಾಗಿ ಉಟ್ರೆ ಗಿಫ್ಟ್ ನನ್ ಕಡೆ ಹಿಡ್ಕೊಳ ಹಿಡ್ಕತಿಯಾ ರೇ ಕತ್ತರ್ತಾರೆ ಏಯ್ ಏನು ಮಾಡಲ್ಲ ಹಿಡ್ಕೊಳ ನೆಗ ಹಾಕ್ಬಿಡ್ತಾನೆ ಅವ್ನು ಕಾಲ್ ಅವನು ಬಿಡು ಮುರಿಬೇಡ ಕತ್ತು ಸಾಯಿಸ್ಬೇಡ ಆದ್ರೆ ಸಾಯಿಸ್ಬಾರ್ದು ಕಾಲ್ ನೆಗ ಹಾ ಐ ಸಾಯ್ ಓ ಅಲಾಗಿಲ್ಲ ವೆಲ್ಕ ಬಂದಾಗ ಐಸ್ ಒಯ್ ತಲೆ ಓ ಸಾಯಿಸ್ಬಾರ್ದು 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 ಅದು ಸಾಯಿಸ್ತಿದ್ಯಾ ಕ್ಯಾ ಬೈ ಐಸಾ ಹಚ್ಚಿ ನಿದ್ದೆ ಗಂಡ ಹಿಡ್ಕೊಂಡ್ಬಿಟ್ಟವನಲ್ಲ ಕ್ರೇಜಿ ಅನ್ಕೊಳ್ರಿ ತೋರ್ಸು ಅದ್ನ ಅದ್ರದ್ದು ತೋರ್ಸು ಸ್ಟಿಕ್ಸು ಬಾಯಿ ತೋರ್ಸು ಹಂಗಲ್ಲ ಕ್ಲಿಯರ್ ಆಗಿ ಕಾಣಿಸ್ಲಿ ಅಲ್ಲಿ ಬುಡ ಹಿಡ್ಕೊಳ ಬುಡ ಗೈಸ್ ಕ್ರೇಜಿ ಅವನು ಅಲಗಿ ಲೆವೆಲ್ ಬತ್ತ ನಿದ್ದೆ ಗಂಡಲ್ಲ ಹಿಡಿದು ಬಿಟ್ಟವನಲ್ಲ ಅಂತ ಕೊಡು ಬಿಟ್ಬಿಡವಲ್ಗೆ ಬಾ ಬಾರ ಬಿಟ್ಬಿಡ ಬಾರ ಬಿಟ್ಬಿಡ್ ನೀನು ಬಾ ಚೆನ್ನಾಗೈತ್ ಬಾ ಬಾ ಇಲ್ಲಪ್ಪ ರೈಟ್ ಸೈಡ್ ಅಲ್ಲಿ ಎಷ್ಟೇ ಬಿಟ್ನಲ್ಲ ಅಂತ ಆ ಕಡೆ ಚಾಲೆಂಜ್ ಏನ್ ಇವಾಗ ನಿನ್ಗೆ ಒಂದ್ ಏಡಿ ಹಿಡಿಬೇಕು ದೊಡ್ಡದು ಹಾ ಹಿಡಿತೀಯಾ ಬಾ 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 ನನ್ ಜೊತೆ ಬಾ ಕೀರ್ತಿ ಅವ್ರಾಯ್ತು ಇವಾಗ ಅದ್ದು ಕಚ್ಚಿಸ್ಕೊಳ್ದಂಗೆ ಹಿಡಿತಾರೆ ಅಂತೆ ಗೈಸ್ ಹಾ ಹಿಡಿಯಪ್ಪ ಆಯ್ತು ಇವಾಗ ಹಿಡಿಯಪ್ಪ ಹಿಡಿಯೋ ಕ್ರೇಜಿ ಹಿಡಿಬೇಕು ಇವಾಗ ಲೈಟ್ ಈ ಕಡೆಯಿಂದ ಆಗ್ಬಿಡುದು ಹಾ ಹಿಡಿಯೋ ಯಾಕೋ ಈಗ ನೋಡ್ತೀಯ ಭಯ ಇವನಿಗೆ ಲೈಟ್ ಬಿಡಿ ಚೀಲದಲ್ಲಿ ತುಂಬ್ಕೊಬಿಡವಾ ಹಿಡ್ಕೊಂಡು ಏನ್ ಮಾಡ್ತೀಯಾ ಹಿಡಿಯೋ ಅಲ್ಲಿ ಹಾ ಹಿಡಿಯೋ ಬರ ಇದ್ನ ಇಲ್ಲಿ ಆ ತರ ಎಲ್ಲ ಹಿಡಿಯೋದು ಮತ್ತೆ ಸಣ್ಣ ಬೇಕಾ ನಿಮ್ಗೆ ನಿಮಗೆಲ್ಲ ದೊಡ್ಡದೇ ಇರ್ಲಿ ಹಾ. ಸ್ಟೇಬಲ್ ಇರ್ಲಿ ಸ್ಟೇಬಲ್ ಅಂದ್ರೆ ಕೈ ಕಾಲೆಲ್ಲ ಮುರಿದೋಗಿರ್ಬೇಕು ಆ ತರ ಅಲ್ಲ ಮತ್ತೆ ಅಲ್ಲಿ ಗೈಸ್ ಅವನು ಹಿಡಿತಾನಂತೆ ಅವನ್ಗೆ ಈ ಕಚ್ಚುತ್ತದಲ್ಲ ಆ ಕೈ ಇರಬಾರ್ದಂತೆ ಲೈಟ್ ಆಗಿ ಇನ್ನೆಷ್ಟು ಲೈಟ್ ಲೈಟ್ ಹಾಕೋ ನೀನು ಕಚ್ಕೊಂಡ ಕೈ ಮುಚ್ಕತಾವನೆ ಹದಿನೇಡಿ ಆಯ್ತು ಹಾ ಲೈಟ್ ಕೊಡು ಹಾ ಹಿಡ್ಕೊಳ್ಳ ಲೈಟ್ ಹಿಡ್ಕೊಳಪ್ಪ ಕೈಸ್ ಈ ಥರ ಎಲ್ಲ ಲೈಫ್ನ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತಲ್ರಿ ಗೈಸ್ ಇವಾಗ ಅದು ಲೈಟ್ ನಾವು ಸರಿ ಕೊಡ್ತೀವಿ ಹಾ ಹಿಡಿಯೋ ಭಯ್ಯ ನೀವು ಸಪೋರ್ಟ್ ಮಾಡ್ಬೇಡಿ ಬಿಡಿ ಭಯ್ಯ ಒಂದೇ ಕೈ ಹಿಡಿಬೇಕು ತುಳ್ದಾಕ್ಬಿಟ್ಟ ಒಂದ್ ಕೈಲಿ ಹಿಡಿಬೇಕು ಕೊಡ ನಾನು ಲೈಟ್ ಕೊಡ್ತೀನಿ ಕೊಡ ಹಾ ಹಿಡಿಯೋ ಬಿಡಬೇಡ ಮಸ್ತ್ ಚಿಕ್ಕದು ಇದು ತಗೊಳ್ಳಿ ಇಟ್ಕೊಡಿ ಈ ಬೇಡ ಮೀಟರ್ ಬೇಕು ಮೀಟರ್ ಕೈ ಹಿಡಿಬೇಡ ಹಂಗೆ ಹಿಡ್ಕೋ
ಪವರ್ ಇಲ್ಲ ಬಿಡು ಭಯ್ಯ. ಮತ್ತೆ ಯಾಕೆ ಕಚ್ಚಿಸ್ಕೊಂಡ್ರಿ? ಹೋಗಿ ಬಂದು 2 ಸರಿ ಕಚ್ಚಿಸ್ಕೊಂಡ್ರಲ್ಲ. ಲೇಟ್ ಅನ್ಬಿಡಿ ಇವಾಗ. ತಗೋ ಹಿಡ್ಕೋ, ಹಿಡ್ಕೋ ಫೋ. ಏನಾಗಲ್ಲ, ಹಿಡ್ಕೋ, ಒಂದು ಕೈಲಿ ಹಿಡ್ಕೋ. ಗೈಸ್ ಒಂದು ಹಿಡಿದು ಬಿಡ್ತೀನಿ ಮರಿ ಗೈಸ್. ಇದು ದೊಡ್ಡ ಹಿಡಿಯೋಕ್ಕಾಗಲ್ಲ, ಕಚ್ಬಿಡುತ್ತೆ. ಹಾಂ, ಅದು ಗೆದ್ದಿದೆ ಬಿಡಪ್ಪ. ಆಯ್ತು. ಕ್ರೇಜಿ ಅನ್ಕೊಳ್ರಿ, ಸಗದಾಗಿತ್ತು ಮಜಾ. ಆ್ಯಕ್ಚುಲಿ ಇಲ್ಲಿಂದ ನಾವು ಮಾಡಿರೋ ಮನೆ ಆ್ಯಕ್ಚುಲಿ ಕ್ರೇಜಿ ಆಗಿರೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗೈತೆ. ಇದೇ ಯಾರ್ದೋ ಮನೆ ರೋಫು. ಇದೇ ಯಾವುದೋ ಮನೆ. ದೊಡ್ಡ ಗಾಡಿಗಳು ಬಂದ್ರೆ ಆಗೋದೇ ಇಲ್ಲ ಇಲ್ಲಿ. ಮತ್ತೆ ರಿವರ್ಸ್ ಹೋಗ್ಬೇಕು. ಇಲ್ಲಿ ಹೆಂಗೈತೆ ಒಳ್ಳೆ ಚಿತ್ರದುರ್ಗದ ಕೋಟೆ ಐತಲ್ಲ, ಹಂಗೈತೆ. ವೈಪರ್ ಹಾಕಪ್ಪ ಒಂದ್ಸರಿ. ಹಾಂ ಸರಿ. ಹೋಗುದು. ಹಾಂ, ನಮ್ಮ ಮನೆಗೆ ಲೈಟಿಂಗ್ ನೋಡಿ. ನಮ್ಮ ಮನೆಗೆ ಲೈಟಿಂಗ್ಸ್ ನೋಡಿ ಗೈಸ್. ಮನೆ ಮಾತ್ರ ಕ್ರೇಜಿ ಐತೆ. ನೋಡಿ ಮನೆಗೆ ನೋಡಿ. ನಾವು ಇವಾಗ ಮಾಡ್ಕೊಂಡಿರೋಂಥ ಫುಲ್ ಮನೆ ಐತೆ ನಮ್ಮದೇ. ಇಡೀ ಫುಲ್ ಹೌಸ್ ನಮ್ಮದೇ ಗೈಸ್. ನೆನ್ಸರು ಗೈಸ್. ಫೈನಲಿ ಫುಲ್ ಟಯರ್ಡಾಗಿ ಹೋಗಿದ್ದೀವಿ. ಎಲ್ಲರೂ ಮಲ್ಕೊಬಿಟ್ಟವ್ರು ಆಲ್ರೆಡಿ. ಟೈಮ್ ಆಲ್ಮೋಸ್ಟ್ 2 ಗಂಟೆ ಆಗಿದೆ ಅನಿಸುತ್ತೆ. ಸೊ ಬಂದು ಫ್ರೆಶ್ ಅಪ್ ಆಗಿ ಚಾರ್ಜರ್ ಮೊಬೈಲಲ್ಲಿ ಚಾರ್ಜರ್ ಹಾಕೊಂಡು ಮಾಡೋದು ಇಷ್ಟೊತ್ತಾಯಿತು. ಸೊ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಹ್ಯಾಕ್ ಆಗಿದ್ದ ರೀಸನಿಂದ ಜಾಸ್ತಿ ವ್ಲಾಗ್ಸ್ಗಳು ಮಾಡೋಕ್ಕಾಗಲಿಲ್ಲ. ಕಂಪ್ಲೀಟ್ ಟೈಮು ಅದು ರಿಕವರ್ ಮಾಡೋಕ್ಕೆ ಕೊಡ್ತಾಯಿದ್ದೆ. ಸೊ ಇವಾಗ ಕಂಪ್ಲೀಟ್ಲಿ ಇಮೇಲು ಮತ್ತು ಯೂಟ್ಯೂಬ್ ಎರಡೂ ಫುಲ್ಲಿ ರಿಕವರ್ ಆಗಿದೆ. ಸೊ ಇನ್ಮೇಲೆ ಬರುತ್ತೆ. ಅದ್ರ ಮಧ್ಯದಲ್ಲಿ ಕೂಡ ಒಂದು ವ್ಲಾಗ್ ಮಾಡಿದೆ, ಅದನ್ನು ಪೋಸ್ಟ್ ಮಾಡಿಲ್ಲ, ಅದ್ರದ್ದೊಂದು ಪೆಂಡಿಂಗ್ ಇದೆ. ಸೊ ಮತ್ತು ನಾಳೆ ಮೈಸೂರು ಕೂಡ ಹೊರಡಬೇಕು. ನಾಳೆ ಅಲ್ಲಿಂದ ಕೆಲಸ ನೋಡಬೇಕು. ಇನ್ಮೇಲೆ ಡೈಲಿ ಪ್ಲ್ಯಾನ್ ಮಾಡ್ತಿರ್ತೀನಿ, ಡೈಲಿ ವ್ಲಾಗ್ಸ್ ಬರುತ್ತೆ. ಸೊ ಅದೇ ರೀತಿ ಸಪೋರ್ಟ್ ಮಾಡಿ, ಆ ವಿಡಿಯೋಗೆ ಲೈಕ್ಸ್ ಮಾಡಿ, ಆ್ಯಂಡ್ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.